ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ದಿವಸದಿಂದ ಒಂದು ಗ್ರೀನ್ ಟೀನ ಕುಡಿತಾ ಇದ್ದೆ. ಸೊ ಅದ್ರ ಬಗ್ಗೆ ನನಗೆ ಕೆಲವೊಂದು ಚೇಂಜಸ್ ಅನ್ನಿಸ್ತು, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ತೋರಿಸಿದ್ದೆ, ನಾನು ಲೆಮನ್ ಗ್ರಾಸ್ ಗಿಡನ ಹಾಕ್ಕೊಂಡಿದ್ದೀನಿ ಮನೆ ಹತ್ರ ಅಂತ. ಅದರಿಂದ ಟೀ ಮಾಡ್ಕೊಂಡು ಕುಡಿಬೋದು ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮ್ ಅಂತ ಹೇಳಿದ್ದೆ. ಬಟ್ ಅದನ್ನ ಯಾವ ಥರ ಮಾಡೋದು ಮತ್ತು ಅದರಿಂದ ಏನು ಯೂಸಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಗಿಡನ ಬಂದು ನಾನು ಒಂದು 6 ಮಂತ್ ಆಯಿತು ಅನಿಸುತ್ತೆ ನಾನು ಈ ಗಿಡನ ಹಾಕ್ಕೊಂಡು. ಬಟ್ ನಾನಿವಾಗ 20 ಡೇಸಿಂದ ಇದನ್ನ ಗ್ರೀನ್ ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ. ನೋಡಿ, ನಾನು ಕೈಲಿ ಹಿಡ್ದಿದ್ದೀನಲ್ವ, ಒಂದು 4-5 ಇಂಚಷ್ಟು ನಾನು ಇದನ್ನು ಕಟ್ ಮಾಡ್ಕೋತೀನಿ. ಒಂದು ದಿನಕ್ಕೆ ಕಟ್ ಮಾಡಿದಷ್ಟು ಅದು ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇವಾಗ ಕಟ್ ಮಾಡೋಕ್ಕೆ ಹಿಡಿದ್ಮೇಲೆ 4-5 ಇಂಚಾದರೆ ಕರೆಕ್ಟ್ ಆಗುತ್ತೆ ನನಗೆ. ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು, ನೀವು ಎಷ್ಟು ಜನ ಕುಡಿತೀರ ಅಷ್ಟು ನೀರಿಗೆ ಅದು ಚೆನ್ನಾಗಿ ಎಲೆನೆಲ್ಲ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡಿ. ಅದು ಕಲರ್ ಚೇಂಜ್ ಆಗೋವರೆಗೂ ಅದು ಕುದಿಯೋಷ್ಟರಲ್ಲಿ ಏನೇನು ಬೆನಿಫಿಟ್ಸ್ ಅಂತ ಹೇಳ್ಬಿಡಲ. ಫಸ್ಟ್ ಬೆನಿಫಿಟ್ಸ್ ಏನು ಅಂದರೆ, ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು 1 ಮಂತ್ ಯೂಸ್ ಮಾಡಿ ನೋಡಿ, ನಿಮ್ಮ ಸ್ಕಿನ್ನಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗುತ್ತೆ. ಸ್ಕಿನ್ ಸ್ವಲ್ಪ ಸಾಫ್ಟ್ ಆ್ಯಂಡ್ ಇದು ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಸೆಕೆಂಡ್ ಟಿಪ್ಸ್ ಏನಪ್ಪ ಅಂದರೆ, ನಿಮ್ಮದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಅದು ಹೆಲ್ಪ್ನ ಮಾಡುತ್ತೆ. ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು, ವೆಯ್ಟ್ ಮ್ಯಾನೇಜ್ ಮಾಡ್ಬೋದು. ಇವಾಗ ನಾನೊಂದು 50 ಇದ್ದೀನಿ ಅಂದರೆ ಒಂದು 50ನೇ ಕ್ಯಾರಿ ಮಾಡ್ಬೋದು. ನಾನು 60 ಇದ್ದೀನಿ ಅಂದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಶುಗರ್, BP ಇವನ್ನೆಲ್ಲ ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಡೋಕ್ಕೂ ಕೂಡ ಇದು ಹೆಲ್ಪ್ನ ಮಾಡುತ್ತೆ. ಆಮೇಲೆ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ತುಂಬಾ ಹೆಲ್ಪ್ ಅಂದರೆ ಜೀರ್ಣಕ್ರಿಯೆ ಅಂದರೆ ಹಿಂಗೆ ಗೊತ್ತಾ, ಗ್ಯಾಸ್ಟ್ರಿಕೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನಿಮ್ಮ ಹತ್ರ ಏನಾದ್ರು ಇದ್ದರೆ ಮಿಸ್ ಮಾಡಿದೆ ಲೆಮನ್ ಗ್ರಾಸ್ ಟೀನ ಮಾಡಿ ಕುಡೀರಿ. ನಾನು ಬಂದು ಇದು ಬೋನ್ಸ್ ಗಿಡ ಅಂತ ಏನೋ ಅಂತಾರಲ್ವ, ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಅದನ್ನು ನಾನು ಸ್ವಲ್ಪ ಮನೆ ಹತ್ರ ಪಾಟಲ್ಲಿ ಹಾಕಿದ್ದೀನಿ, ಗ್ರೋ ಬ್ಯಾಗಲ್ಲಿ. ಇನ್ನೊಂದು ಸ್ವಲ್ಪನ ಸುಮ್ಮನೆ ಇತ್ತಲ್ಲ, ಇದರಿಂದ ಏನು ರೆಸಿಪಿ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಸುಮ್ಮನೆ ನೀರಿಗೆ ಹಾಕಿಟ್ಟೆ ಶೋ ಥರ ಇರಲಿ ಅಂತ. ಬಟ್ ನಿಮಗೆ ಗೊತ್ತಾದರೆ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂದರೆ, ತುಂಬ ಚೆನ್ನಾಗಿ ಬೇರು ಬಿಟ್ಟಿದೆ. ಅದೇ ಥರ ಮನಿ ಪ್ಲ್ಯಾಂಟ್ ಕೂಡ ಇದರಲ್ಲಿ ಹಾಕಿಟ್ಟಿದ್ದೆ. ಇದು ಬಂದು ಒಡೆದೋಗಿತ್ತು, ಸೊ ಅದಕ್ಕೆ ಹಾಕಿಟ್ಟಿದ್ದೀನಿ. ಆಮೇಲೆ ಹೆಂಗೆ ಗೊತ್ತಾ, ನಾನು ಅಮೆಝಾನಿಂದ ಈ ಫೇಸ್ ಟ್ರ್ಯಾಕರ್ ಟ್ರೈಪ್ಯಾಡ್ನ ತೊಗೊಂಡಿದ್ದೆ. ತುಂಬ ಕಾಸ್ಟ್ಲಿ, ಓಕೆನಾ, ಅಂದರೆ ಕಾಸ್ಟ್ಲಿ ಅಂದರೆ ಸ್ವಲ್ಪ ಬಜೆಟಲ್ಲಿ ಇದು ಮಾಡೋರಿಗೆ ಸ್ವಲ್ಪ ಕಾಸ್ಟ್ಲಿನೇ ಇದು. ಬಟ್ ಏನಂದರೆ ಇದು ಸುಮ್ಮನೆ ಬ್ರೇಕ್ ಆಗಿದೆ, ಮುರಿದೋಗಿದೆ. ಅದು ಗಮ್ ಸ್ಕ್ರೂನು ಏನೋ ಬಿಟ್ಟಿರಬೇಕು ಅನಿಸುತ್ತೆ. ಬೇಜಾರಾಯಿತು ನನಗೆ. ನಾನು ತೊಗೊಂಡಿರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಅಂದರೆ ಇದೇನೆ, ನಾನು ಯೂಟ್ಯೂಬಿಗೆ ಪರ್ಚೇಸ್ ಮಾಡಿದ್ದು ಅಂದರೆ. ಬಟ್ ಅದು 1 ಇಯರ್ ವಾರಂಟಿ ಕೂಡ ಇದೆ ಅಮೆಝಾನಲ್ಲಿ ನನಗೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ, ಅದನ್ನು ರಿಟರ್ನ್ ತೊಗೊಳೋದು ಯಾವ ಥರ ಅನ್ನೋದು ಗೊತ್ತೇ ಆಗ್ತಾ ಇರಲಿಲ್ಲ. ನನಗೆ ಹೆಲ್ಪ್ ಮಾಡಿದ್ದು ಈ ವಾಟ್ಸಪ್ಪಲ್ಲಿ AI ಅಂತ ಒಂದು ಇದು ಬರುತ್ತೆ ಗೊತ್ತಾ, ಅದಕ್ಕೆ ನಾನು ಈ ಥರ ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಮೆಝಾನಲ್ಲಿ. ಬಟ್ 1 ಇಯರ್ ವಾರಂಟಿ ಇದೆ. ಬಟ್ ಅದು ಒಡೆದೋಗಿದೆ. ಅದು ಯಾವ ಥರ ಕ್ಲೈಮ್ ಮಾಡ್ಕೊಳ್ಳೋದು ನಂಗೆ ಗೊತ್ತಾಗ್ತಾ ಇಲ್ಲ. ಅಂದಾಗ ಏನಕ್ಕೆ ನಾನು ಅದ್ರ ಹೆಲ್ಪ್ನ ತೊಗೊಂಡೆ ಅಂದರೆ, ನಿಮಗೆ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಇಂಗ್ಲೀಷಲ್ಲಿ ಕನ್ವರ್ಜೇಷನ್ ಮಾಡಬೇಕಾಗುತ್ತೆ. ಬಟ್ ನನಗೆ ಇಂಗ್ಲೀಷಲ್ಲಿ ಕನ್ವರ್ಜೇಷನ್ ಮಾಡೋದಕ್ಕೆ ಬರೋಲ್ಲ, ಓಕೆನಾ, ಫ್ರಾಂಕ್ಲಿ ಹೇಳ್ಬೇಕಾದ್ರೆ ನಂಗೆ ಬರೋಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅದ್ರ ಹೆಲ್ಪ್ನ ತೊಗೊಂಡೆ. ನಿಜವಾಗ್ಲೂ ಅವರು ಎಷ್ಟು ಹೇಳಿದ್ರು ಒಪ್ಕೋತಾನೆ ಇರಲಿಲ್ಲ. ಅದು ಒಪ್ಕೊಳ್ಳೋವ್ರಿಗೂ ಇದು ಬಿಡಲಿಲ್ಲ. ಏನಂದರೆ, ನಾನು ಅವ್ರು ಏನು ಮೆಸೇಜ್ ಕಳಿಸಿದ್ದು ಅನ್ನೋದನ್ನು ಸ್ಕ್ರೀನ್ಶಾಟ್ ಹೊಡೆದು ಇದಕ್ಕೆ ಹಾಕೋದು, ಇದು ಒಂದು ಕಾಪಿನ ಕೊಡೋದು, ಅದನ್ನು ಅಲ್ಲಿ ಪೇಸ್ಟ್ ಮಾಡಿ ಅಕ್ಕ ಅಂತ, ಅದು ಅಕ್ಕ ಅಂತಲೇ ಅನ್ನುತ್ತೆ. ನಾನು ಬೇಕಾದ್ರೆ ಈ ಕಡೆ ಹಾಕಿರ್ತೀನಿ ನೋಡಿ. ತುಂಬಾ ಹೆಲ್ಪ್ ಆಯಿತು ನನಗೆ. ಒಂದೊಂದು ಸಲ ಟೆಕ್ನಾಲಜಿ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಈಗ ಫೈನಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಆ ಪ್ರಾಡಕ್ಟ್ ಕಂಪ್ನಿಯವ್ರದ್ದು ಮೇಲ್ ID ಕೊಟ್ಟು ಇದಕ್ಕೊಂದು ಸಲ ನೀವು ಕಂಪ್ಲೇಂಟ್ನ ರೈಸ್ ಮಾಡಿ 3-4 ಡೇಸಲ್ಲಿ ಅವ್ರು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಮತ್ತೆ ನಮಗೆ ಕಾಲ್ ಮಾಡಿ, ನಾವು ಕಾಲಲ್ಲಿ ನಿಮ್ಮ ಪ್ರಾಡಕ್ಟ್ನ ರೀಪ್ಲೇಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿ ಆಯಿತು ನೋಡಿ. ಅದ್ರ ಜೊತೆಗೆ ಇವಾಗ ನಂದು ಲೆಮನ್ ಟೀನು ಕೂಡ ರೆಡಿ ಆಯಿತು. ನನಗೆ ಸ್ಕಿನ್ನಲ್ಲಿ ತುಂಬ ಅಂದರೆ ತುಂಬಾ ಚೇಂಜಸ್ ಗೊತ್ತಾಗ್ತಾ ಇದೆ ಅದನ್ನು ಕುಡಿಯೋದಕ್ಕೆ ಇರೋದ ಮೇಲೆ. ಮತ್ತು ನನ್ನ ವೆಯ್ಟು ಕೂಡ ಬ್ಯಾಲೆನ್ಸ್ ಆಗಿದೆ. ಅದ್ರ ಜೊತೆಗೆ ನೀವು ಪ್ರಾಪರಾಗಿ ಡಯಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾದರೆ. ಮತ್ತು ನಿಮ್ಮ ಮನೇಲಿ ಯಾರಿಗಾರು ಗ್ಯಾಸ್ಟ್ರಿಕ್ ಇರೋರು, ಅಸಿಡಿಟಿ ಇರೋರಾದರೆ, ಕಾಫಿ ಟೀ ಕುಡಿಯೋಲ್ಲ, ಶುಗರ್ ಪೇಷಂಟ್ ಇದ್ದಾರೆ, BP ಇರೋರು ಇದ್ದಾರೆ ಅಂದರೆ ಅವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನಿಲ್ಲಿ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ.
ಟೇಸ್ಟ್ ಏನಿರಲ್ಲ ಗೊತ್ತಾ, ಸ್ವಲ್ಪ ತೀರ ಲೆಮನ್ ಅನ್ನೋ ಥರನೇ ಇರಲ್ಲ. ನಿಮಗೆ ಫಸ್ಟೇ ಇಷ್ಟ ಆಗದಲ್ಲೇ ಇರ್ಬೋದು. ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಹನಿ ಹಾಕ್ಕೊಂಡು ಕೂಡ ಕುಡಿಬೋದು. ನಾವೇನು ಹಾಕ್ಕೊಳ್ಳೋದಿಲ್ಲ. ನಾನೊಂದು ಗ್ಲಾಸ್, ನನ್ನ ಹಸ್ಬೆಂಡ್ ಒಂದು ಗ್ಲಾಸು ಎವ್ರಿ ಡೇ ಕುಡಿತೀವಿ. ಇವಾಗ 20 ಡೇಸಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಹಬ್ಬಲ್ ಎತ್ತು ಫ್ರೆಶ್ನ ಕುಡಿತಾ ಇದ್ದೆ, ಬಟ್ ಇವಾಗ ಇದನ್ನೇ ರೆಗ್ಯುಲರಾಗಿ ಬಾಡಿಗೆ ಅಡ್ಜಸ್ಟ್ ಆಗಿರೋದನ್ನ ತೊಗೋತಾ ಇದ್ದೀವಿ. ಅದಾದಮೇಲೆ ಅದ್ರ ಜೊತೆಗೆ ನಿಮಗೆ ಗೊತ್ತಿರೋಂಗೆ ನಾನು ಮಾಲ್ಟ್ ಪೌಡರ್ನ ಮನೇಲೇ ಮಾಡಿಟ್ಕೋತೀನಲ್ವ, ಹಂಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಲ್ಟ್ ಪೌಡರ್. ನಮ್ಮದು ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಬ್ರೇಕ್ಫಾಸ್ಟ್ ಅಂದರೆ ಮಾಲ್ಟ್ ಪೌಡರ್ ನಮ್ಮದೇನೋ ಕುಡಿತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು. ನಿತ್ಯನ ಕಳ್ಸೋದು ಬೇಡ ಅಂದ್ಕೊಂಡಿದ್ದೆ, ಏಕೆಂದರೆ ತೇಜಿಗೆ ಹಿಂಸೆ ಕೊಡ್ತಾಳೆ ಅಂತ. ಬಟ್ ಅವಳು ಅವ್ರ ಅಪ್ಪ ಹೋಗ್ತಿದ್ದಂಗೆ ಹೊರಟ್ಬಿಟ್ಲು. ಸರಿ ಅಂತ ಸುಮ್ಮನೆ ಅದೇ. ಇವಾಗ ಸದ್ಯಕ್ಕೆ ನಾನು ಮನೇಲಿ ಒಬ್ಬಳೇ ಇದ್ದೀನಿ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಡೈಲಿ ಸೋನೆ ಸ್ಟಾರ್ಟ್ ಆಗಿತ್ತು, ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಸೊ ಬನ್ನಿ ಇದನ್ನು ಕುಡಿಯೋಣ. ಇದನ್ನು ಕುಡಿಯೋಕ್ಕಿಡಿದ್ಮೇಲೆ ನನಗೇನು ಯೂಸಸ್ ಆಗಿದೆ ಅಂದರೆ ವೆಯ್ಟ್ ಗೇಯ್ನ್ ಆಗ್ತಾಯಿಲ್ಲ, ಕಂಟ್ರೋಲಲ್ಲಿದೆ. ಅಂದರೆ ಏನು ವೆಯ್ಟ್ ಇತ್ತು ಅದೇ ಇದೆ. 62 ಬಂದು ನಿಂತಿತ್ತು. ಸೊ 62 ಅಲ್ಲೇ ಇದೆ. ಅಂದರೆ ನಾನು ಡಯಟ್ನ ಕರೆಕ್ಟಾಗಿ ಮಾಡಿದರೆ ಇದರಲ್ಲೇ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಬಟ್ ಏನಾಗುತ್ತೆ ಅಂದರೆ ನೈಟ್ ಟೈಮ್ ಊಟ ಮಾಡೋದು ಸ್ವಲ್ಪ ಮಿಸ್ ಆಗ್ತಾ ಇದೆ. ಅಂದರೆ ಒಂದು 7 o'clock ಒಳಗಡೆ ಲೈಟಾಗಿ ಊಟ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗಿರುತ್ತೆ. 7 o'clock ಮೇಲೆ ಏನಾದ್ರು ಹೊಟ್ಟೆ ತುಂಬ ಊಟ ಮಾಡಿದರೆ ಅಷ್ಟೇ ಕಂಟ್ರೋಲಲ್ಲಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಸೊ 4 ಡೇಸ್ ಆಗಿತ್ತು. ಸೊ ಅದಕ್ಕೆ ಗಾರ್ಡನ್ ಹತ್ರನೂ ಹೋಗಿರಲಿಲ್ಲ, ಯಾಕೆಂದರೆ ನಾನು ದೇವಸ್ಥಾನ ಮುಂದೆನೇ ಹೋಗೋದ್ರಿಂದ ನಾನು ಹೋಗಿರೋಲ್ಲ. ಸೊ ಇವಾಗ ಬನ್ನಿ ಹೋಗಿ ಗಾರ್ಡನ್ ಹೆಂಗಾಗಿದೆ, ಏಕೆಂದರೆ ಮಳೆ ಬರ್ತಾ ಇದೆ ಅಲ್ವಾ. ಸೊ ಹಳ ಎಲ್ಲ ಜಾಸ್ತಿ ಬೆಳೆದಿರುತ್ತೆ, ಮತ್ತು ಸಬ್ಸಿಗೆ ಸೊಪ್ಪೆ ಕಿತ್ತಿಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡು ಸಾಂಬಾರು ಸೊಪ್ಪೆಲ್ಲ ಯಾವ ಥರ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ತೇಜದು ಜುಮ್ಕಿ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸಿದೆ ಹೇಳಿ, ನಾನು ಡೈಲಿ ಯೂಸಸ್ ಓಲೆಗೆ ಹಾಕ್ಕೊಂಡಿದ್ದೀನಿ. ನನಗೆ ಜುಮ್ಕ ಅಂದರೆ ತುಂಬ 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 ಇಷ್ಟ, ಜುಮ್ಕಿ ಅಂದರೆ. ಸೊ ಚೆನ್ನಾಗಿ ಕಾಣ್ತಿದೆ ಅಲ್ವ. ತೇಜದ ಓಲೆ ಏನಂದರೆ ನನಗೆ ಸ್ವಲ್ಪ ಚಿಕ್ಕ ಅನಿಸುತ್ತೆ. ನನಗೆ ಕಿವಿ ಸ್ವಲ್ಪ ತೂತೆ ಆಲೆ ಇರುತ್ತಲ್ಲ, ಅದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನನಗೆ ಅದು ಒಳಗಡೆ ನುಸುಳ್ಕೊಂಡು ಹೋಗುತ್ತೆ ಅನ್ನೋ ಭಯದಿಂದ ಹಾಕೊಂಡಿಲ್ಲ. ಈ ಓಲೆಗೆ ಹಾಕ್ಕೊಂಡಿದ್ದೀನಿ. ಓಲೆ ಸ್ವಲ್ಪ ಚಿಕ್ಕದಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಅನಿಸುತ್ತೆ ಮೇ ಬಿ. ಸೊ ಬನ್ನಿ ಇವಾಗ ನಾನು ಗಾರ್ಡನ್ ಹತ್ರ ಹೋಗ್ಬರೋಣ. ಅದಕ್ಕಿಂತ ಮುಂಚೆ ಟಿ ವಿನ ಆಫ್ ಮಾಡೋಣ. ಬಾಟ್ಲೆ ಕಿಚನ್ ನೋಡ್ತಾ ಇದ್ದೆ. ಇವತ್ತು ಸಂಡೇದೇ ಎಪಿಸೋಡು. ಜಿಯೋ ಹಾಟ್‌ಸ್ಟಾರಲ್ಲಿ ಮುಂಚೆನೇ ಹಾಕಿರ್ತಾರೆ. ಸೊ ಅದನ್ನು ನೋಡ್ತಾ ಇದ್ದೆ. ನನಗೆ ಒಂದು ಪಾತ್ರೆ ತೊಗೊಂಡೋಗೋಣ. ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ. ಆಮೇಲೆ ಹಿಂಗೆ ಗೊತ್ತಾ, ನಾನು ನೆನ್ನೆ ಮಶ್ರೂಮ್ ಹಾರ್ವೆಸ್ಟ್ ಮಾಡಿದ ವೀಡಿಯೋ ಹಾಕಿದ್ದೆ ಅಲ್ವಾ, ಇನ್ನೊಂದು ಮಶ್ರೂಮ್ ಬಂದಿದೆ. ಬನ್ನಿ ಫಸ್ಟ್ ತೋರಿಸ್ಬಿಡ್ತೀನಿ. ಸ್ವಲ್ಪ ಕತ್ಲೆ ಕರೆಂಟ್ ಇಲ್ಲ, ಹಿಂಗೆ ತೋರಿಸ್ತೀನಿ. ನಿಮಗೆ ಕಾಣಿಸುತ್ತೆ ಎಲ್ಲೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿ ಬಂದಿದೆ. ಇದನ್ನು ಇವತ್ತು ಫಂಕ್ಷನ್ಗೆ ಹೋಗೋದಿದೆ, ಮಧ್ಯಾಹ್ನ ಒಂದು ಗುರು ಪ್ರವೇಶಕ್ಕೆ. ಸೊ ಇವತ್ತೇನು ಹಾರ್ವೆಸ್ಟ್ ಮಾಡೋಲ್ಲ, ನಾಳೆ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಇವಾಗ ಸದ್ಯಕ್ಕೆ ಗಾರ್ಡನ್ ಹೆಂಗಾಗಿದೆ ನೋಡಬೇಕು. ಏನಾಗಿದೆ ನೋಡೋಣ. ಗಣಿಕೆ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ಗೊತ್ತಾ. ನಾವಿಲ್ಲಿ ಕಡಲೆ ಬೀಜ ಹಾಕಿದ್ವಿ ಅಂತ ಅವತ್ತು ವೀಡಿಯೋ ಮಾಡಿದಾಗ ಹೇಳಿದ್ನಲ್ವ, ನೋಡಿ ಚೆನ್ನಾಗಿ ಬಂದಿದೆ. ಕೆಲವೊಂದು ಬಂದಿಲ್ಲ, ಬಟ್ ಕೆಲವೊಂದು ಬಂದಿದೆ. ಇಲ್ಲಿ ಪ್ಯಾಷನ್ ಫ್ರೂಟ್ ವಡ ನೋಡಿ ಎಷ್ಟೊಂದು ಬಂದಿದೆ. ಪ್ಯಾಷನ್ ಫ್ರೂಟ್ನ ಸ್ವಲ್ಪ ಈ ಬಕೆಟಿಗೂ ಸ್ವಲ್ಪ ಹಾಕಿದ್ದೀನಿ, ಪಾಟಿಗೆ. ನೋಡಿ ಇದು ಚೆನ್ನಾಗಿ ಬಂದಿದೆ. ಕಿತ್ಬಿಟ್ಟು ಹಾಕಬೇಕು, ಬಟ್ ಬಕೆಟ್ ಥರದೇ ಮರ್ತೋಗುತ್ತೆ. ಇದು ಬಂದು ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ದೀನಿ. ಬೊಸ್ಲೆ ನೋಡಿ ಎಷ್ಟು ಚೆಂದ ಬಂದಿದೆ. ಇದು ಓದ್ಸಲ ಹಾಕಿದ್ದೆ ಗೊತ್ತಾ, ಅದ್ರದ್ದು ಬೀಜ ಉದ್ರಿ ಬಂದಿರೋದು. ಹಿಂಗೆ ಬಟಾಣಿ ಏನು ಗೊತ್ತಾ, ನೋಡಿ ಬೀನ್ಸ್ ಆಗಿದೆ. ವಾವ್ ಸೂಪರ್ ಅಲ್ವಾ. ನೋಡಿ ಹೂವಾಗಿದೆ, ಇಲ್ಲೂ ಎಲ್ಲ ಹೂವಾಗಿದೆ, ಚೆನ್ನಾಗಿ ಹಬ್ಬಿದೆ. ಗಿಡಗಳೆಲ್ಲ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಮಳೆ ಬಂತಲ್ವ ಅದಕ್ಕೆ. ನೋಡಿ ತುಳಸಿ ಕೂಡ ಚೆನ್ನಾಗಾಗಿದೆ. ಇಲ್ಲಿ ಕಡಲೆ ಬೀಜ ಎಲ್ಲ ಹುಟ್ಟಿದೆ. ಇಲ್ಲಿ ಬೀನ್ಸ್ ಹಾಕಿದ್ದೆ, ಬಟ್ ಅದು ಬಂದಿಲ್ಲ.
ನೋಡಿ ಹೀರೆಕಾಯಿ ಆಗಿದೆ. ಮೈ ಗಾಡ್, ಇದನ್ನು ಸ್ವಲ್ಪ ಹೂನ ಹಿಂಗೆ ಇದು ಮಾಡಬೇಕು. ನೋಡಿ ಎಷ್ಟೊಂದು ಆಗಿದೆ ಗೊತ್ತಾ. ಏನು ಸಖತ್ತಾಗಿ ಬಂದಿದೆ ಅಂದರೆ ಇದು ಬಿಸಿಲು ಯಾವ ಥರ ಕಾಣಿಸಿದೆ ಗೊತ್ತಿಲ್ಲ, ಬಟ್ ಸೂಪರಾಗಿ ಬಂದಿದೆ ಗೊತ್ತಾ ಅನ್ಸುತ್ತೆ ಗಿಡ. ಐ ಆಮ್ ಸೋ ಹ್ಯಾಪಿ. ಇನ್ನೂ ಸ್ವಲ್ಪ ಮೆಂತೆ ಇದೆ. ಇಲ್ಲೂ ಸಾಂಬಾರು ಸೊಪ್ಪು ಬಂದಿದೆ, ಇದನ್ನೆಲ್ಲ ಕಿತ್ಬಿಟ್ಟು ಫ್ರಿಜ್ಜಿಗೆ ಇಟ್ಟಿಡಬೇಕು. ನೋಡಿ ಇದು ಗೋರಿಕಾಯಿ ಹಳ ಕಿತ್ತಿದ್ದೆ ನಾನು ವೀಡಿಯೋ ಮಾಡಿದ್ಮೇಲೆ ಮತ್ತೆ ಬಂದಿದೆ. ಆಮೇಲೆ ಸಬ್ಬಸಿಗೆ ಎಲ್ಲ ಕಿತ್ಬಿಡ್ಬೇಕು ಇವತ್ತು. ಕಿತ್ಬಿಟ್ಟು ಫ್ರಿಜ್ಜಿಗೆ ಇಟ್ಟು ಒಂದು 2 ಡೇಸ್ ಪಲ್ಯ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಬದನೆಕಾಯಿ ಎಲ್ಲ ಹೂವಾಗಿದೆ, ಸದ್ಯಕ್ಕೆ ಯಾವುದೂ ಬಂದಿಲ್ಲ. ಮೈ ಗಾಡ್, ಏನಕ್ಕೆ ಗೊತ್ತಾ, ಬೆಂಡೆಕಾಯಿ ಹೂವಾಗಿದೆ. ಇದೆಲ್ಲೋ ನೋಡಿದೆ ಒಂದು, ನೋಡಿ ಬೆಂಡೆಕಾಯಿ ಹೂವು ಇವೆಲ್ಲ ಹೋಗ್ಬಿಟ್ಟಿದ್ದು ಆಯಿತಾ. ಇವೊಂದು ಬಿಡಬಾರ್ದು, ಇವೆಲ್ಲ ಹೋಗಿದ್ದು. ಇವಾಗ ಚೆನ್ನಾಗಿ ಬಂದಿದೆ ಬದನೆ ಗಿಡ ಎಲ್ಲ. ಆಮೇಲೆ ಹೆಂಗೆ ಗೊತ್ತಾ, ನೋಡಿ ಕ್ಯಾಪ್ಸಿಕಮ್ ಚಿಕ್ಕದ ಗಿಡ, ಇದು ಜಾಸ್ತಿ ಬೆಳಿಲೇ ಇಲ್ಲ, ಅಲ್ಲಿ ಹೂವಾಗಿದೆ. ಕಾಯಿ ಗಿಡ, ಇದಕ್ಕೆ ಹಳ್ಳ ಬಿಟ್ಟರೆ ಅದ್ರದ್ದು ಪೌಷ್ಟಿಕಾಂಶ ಎಲ್ಲ ಅದೇ ಎಳ್ಕೊಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಹಾಗಲಕಾಯಿ ಗಿಡನ. ಇದನ್ನು ಹಿಂಗೆ ಒಂದು ಕೋಲ್ ಇಟ್ಬಿಟ್ಟು ಹಬ್ಬಿಸ್ಬೇಕು. ಇದೆಲ್ಲ ಸೂಪರಾಗಿದೆ. ಮಧ್ಯಾಹ್ನ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗಿ
ಬನ್ನಿ ಬನ್ನಿ. ಹೋಗಿ ಯಾರು ಇದು ಯಾವರು ಟ್ಯಾಕ್ಟರು ಆಯ್ ಮಾಡು ಏನು ಹೇಳ ಅಮ್ಕಿದ್ದೀನಿ ಅದು ಅಮ್ಕೆ ರಾನ ಐತೆ ಅಂತ ಚಾರ್ಜ್ ಇಲ್ಲ ಖಾಲಿ. ಲವ್ ಯು ಹೇಳು ಡ್ಯಾಡಿಗೆ ಲವ್ ಯು ಹೇಳು. ಹೇಳ್ತಲ್ವಾ ಅಮ್ಮಂಗೆ ಹೇಳು ಎಂತದ ಐ ಲವ್. ಥ್ಯಾಂಕ್ ಯು. ಅಕ್ಕಂಗೆ ಐ ಲವ್ ಯು ಪಾಪು. ವಿಡಿಯೋ ಮಾಡ್ತೀನ್ರಿ ನಮ್ಗೆ ಹೇಳ್ತದೆ ನಮ್ಮ ಮಗ ದೊಡ್ಡದಾಗ ನೋಡುತ್ತೀರಿ ಅದು ಇಲ್ಲ ಹೇಳೇ ಮಗ ಐ ಲವ್ ಯು ಹೇಳ್ತಿಲ್ವಾ. ಲವ್ ಯು ಟು. ಡ್ಯಾಮ್ ಕಣವ ಅದು ಕಾಣಲ್ಲ ಫೋನಲ್ಲಿ. ಏ ಪಾಪ ಅಲ್ಲಿ ನೀ ಆಟಾಡೋಣ ತಡಿ ಸುಳಲ್ಲಿ ಮಂಗಿರ್ಲ ದೇವಸ್ಥಾನದಲ್ಲಿ. ಈ ಪಾಪು ಇಲ್ಲಿ ಹೂವು ನೋಡವ್ವ ಇಲ್ಲಿ ನೋಡು ಹೂವು ಆಡ್ತಾ ಇದ್ಲು ಗೊತ್ತಾ ನೋಡು ಹೂವು ಕಿತ್ಕೋಗೋಣ ನಾವು. ಯಾಕವ್ವ ನಮ್ಮ ದೇವಸ್ಥಾನದಾಗ ಹಾಕ್ಬೇಕಿಂತದೆ ಎಲ್ಲ ಅದೇನ್ರಿ ಮಾಡ್ತೀನಿ ಅಂತ ಅದೇ ವಿಡಿಯೋ ಮಾಡೋಕೆ ನಾವು ಪಾಪೆಲ್ಲ ಇದೆಯಾ ಇದೇನ್ರಿ ಮಾಡೋದು ಇದು ಬನ್ನಿ ರೀ ಬಂದ್ರಿ ಇಲ್ಲಿ ಹ್ಞೂ ಬಂದು ಪಾಪ ಅಕ್ಕಿ ತಿಂತಾಳ್ಕಣ ಅಕ್ಕಿ ಎಲ್ಲ ಸ್ವೀಟ್ ತಿಂತಿದ್ರೆ ಅದ್ರೊಳಗೆ ಅಕ್ಕಿ ಹಾಕೋರೆ ಬಾಯ ಬರೀ ಅಕ್ಕಿನೇ ಸಿಗ್ತದೆ ನಾನು ಏನು ಮಾಡೋಣ. ತೆಗಿಲ್ಲ ನೋಡಿ ಇಲ್ಲಿ ನಿನ್ನ ಹೇಳ್ರಿ ಹಂಗೆ ರೀ. ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ನಿತ್ಯ ನೋಡಿ ಇಲ್ಲಿ ಮಲ್ಕೊಬಿಟ್ಟಿದ್ದಾಳೆ. ಹಸ್ಬೆಂಡಲ್ಲಿ ಪಾಯಿಂಟ್ ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಕಾರಲ್ಲಿ ಕೂತಿದ್ವಿ. ಅಲ್ಲಿ ಹೊಟ್ಟೆ ಹೆಂಗೆ ತಿಂದುಬಿಟ್ಟು ನೋಡಿ ಮತ್ತೆ ತಿಂತವಳೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವೀಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.